ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್. ಇವತ್ತು ನಾವು ಬೇಗನೆ ರೆಡಿ ಆಗಿಬಿಟ್ಟು ಎಲ್ಲಿಗೋ ಹೊರಟಿದ್ದೀವಿ. ನೋಡಿ ಈಗ ಟೈಮ್ ಬಂದ್ಬಿಟ್ಟು 5:40 ಇವಾಗ ಬೇಗ ಬೇಗ ಹೊರಡಬೇಕು. ಎಲ್ಲೂ ಇಲ್ಲ ಕಣ್ರಿ, ನನ್ನ ಮಗನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು, ಅದಕ್ಕೋಸ್ಕರ ಅಳಿಕೆಗೆ ಹೋಗ್ತಾ ಇದ್ದೀವಿ. ಅವನಿಗೆ ಬೇಕಾದಂಥ ಪದಾರ್ಥಗಳು ಹಾಗೆ ಕೆಲವೊಂದು ಸ್ನ್ಯಾಕ್ಸ್ಗಳು ಅವ್ನು ಹೇಳಿದಂಥ ಕೆಲವೊಂದು ಐಟಮ್ಸ್ನೆಲ್ಲ ಇಟ್ಕೊಂಡು ಪ್ಯಾಕ್ ಮಾಡಿಕೊಂಡು ಇವಾಗ ಹೊರಡ್ತಾ ಇರೋದೆ. ಬಸ್ ಬಂದುಬಿಟ್ಟು 6 ಗಂಟೆಗಿದೆ. ನಾವು ಬೆಳಗ್ಗೆನೇ 4:15 ಬೇಗ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನೋಡಿ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಚಳಿ ಇತ್ತು. ಆಮೇಲೆ ಹೊರಗೆ ಕೂಡ ನೋಡಿ ನಿಮಗೆ ಈಗ ತಾನೇ ಬೆಳಕರಿತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಪ್ಲೆಸೆಂಟಾಗಿತ್ತು ವಾತಾವರಣ. ಹೊರಗಡೆ ತೆಂಗಿನ ತೋಟಗಳು ಆಮೇಲೆ ಗದ್ದೆಗಳು ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಈಗ ನಾವು ಹಾಸನ್ಗೆ ಹೋಗ್ತಾ ಇದ್ವಿ. ಹಾಸನಲ್ಲಿ ಒಂದು ಬೇಜಾರಾಯಿತು, ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟ. ತುಂಬ ಅಂದರೆ ತುಂಬ ಬೇಜಾರಾಯಿತು. ನೋಡಿ ಇದು ಹಾಸನ್ ಬಸ್ ಸ್ಟ್ಯಾಂಡು. ನಿಮಗೆ ಅಲ್ಲಿ ಸೂರ್ಯ ಕಾಣಿಸ್ತಾ ಇದ್ದಾನ, ಈಗ ತಾನೇ ಮೇಲೆ ಬರ್ತಾ ಇದ್ದಾನೆ ಸೂರ್ಯ. ಇಬ್ಬನಿ ಕೂಡ ಬೀಳ್ತಾ ಇತ್ತು, ನಿಮಗೆ ಕಾಣಿಸ್ತಾ ಇದೆಯಾ ಇಬ್ಬನಿ ಎಷ್ಟೊಂದು ಬೀಳ್ತಾ ಇದೆ ಅಂತ. ಆಮೇಲೆ ತುಂಬ ಅಂದರೆ ತುಂಬಾ ಚಳಿ ಇತ್ತು. ಇಲ್ಲಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಯಿತು ನಾವು. ಇಲ್ಲಿ 7 ಗಂಟೆಗೆ ಬರ್ತಾನೆ ಹಾಸನ್ಗೆ, ಆದರೆ ಈ ಅರ್ಧ ಗಂಟೆ 7:15 ಇಲ್ಲಿಂದ ಬಿಡೋದಂತೆ. ಹಾಸನ್ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಕೂತ್ಕೊಂಡಿದ್ವಿ. ನೋಡಿ ಬಸ್ಗಳು ಬರ್ತಾ ಇದೆ, ಬೆಳಗಿನ ಜಾವ ಅಲ್ವಾ. ನೋಡಿ ಬಸ್ಗಳು ಎಷ್ಟು ಪ್ಲೆಸೆಂಟಾಗಿತ್ತು ಅಂದರೆ ವಾತಾವರಣ ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲಿಂದ ಇವಾಗ ನಾವು ಹಾಸನ ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗ್ತಾ ದಾರಿಯಲ್ಲಿ ನಿಮಗೆ ಸಕಲೇಶಪುರದಲ್ಲಿ ಬಿಡ್ತಿದ್ದಾಗೆ ಒಳ್ಳೆ ವಾತಾವರಣ ಸಿಗುತ್ತೆ ನೋಡಿ. ಪುತ್ತೂರಿಗೆ ಬಂದು ಈಗ ಇಳಿದ್ವಿ. ಈಗ ನೆಕ್ಸ್ಟು ನಾವು ಪುತ್ತೂರಿಂದ ಅಳಿಕೆಗೆ ಹೋಗಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಕೇರಳ ಬಸ್ ಹತ್ತಿದ್ದೀವಿ. ಕೇರಳ ಬಸ್ಗಳು ನಿಮಗೆ ಈಸಿಯಾಗಿ ಸಿಗುತ್ತೆ, ಯಾಕೆಂದರೆ ಕೇರಳ ಬಾರ್ಡ್ರ್ ಅಲ್ವಾ, ಹಾಗಾಗಿ ಕೇರಳ ಬಸ್ಗಳು ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ ಈ ಬಸ್ ನೋಡ್ತಾ ಇದ್ದರೆ ನಿಮಗೆ ಹಳೇ ಫಿಲಿಮಲ್ಲಿ ಇರೋವಂಥ ಬಸ್ಗಳಿವು ನೋಡಿ. ಅದೇ ಥರ ನನಗೆ ಫೀಲ್ ಆಗ್ತಾಯಿತ್ತು. ಹಳೆ ಕಾಲದ ಬಸ್ ಇದು. 60s 70s 60sಲ್ಲಿ ಇರೋಂಥ ಬಸ್ನೇ ಈಗಲೂ ಓಡಿಸ್ತಾ ಇದ್ದಾರೆ ನೋಡಿ. ಅದೇ ಫೀಲಿಂಗ್ ಬರ್ತಾಯಿತ್ತು ನನಗೆ ನೋಡಿ. ತುಂಬ ಚೆನ್ನಾಗಿದೆ ಅಲ್ವಾ. ನಾವು ಈ ಕೇರಳ ಬಸ್ ಹತ್ಕೊಂಡು ನಾವು ರೀಚ್ ಆದ್ವಿ. ನಮ್ಮ ಮಗನ ಕೂಡ ನಾವು ಮೀಟ್ ಆದ್ವಿ ನೋಡಿ. ಆಲ್ರೆಡಿ ನನ್ನ ಮಗ ಕೂಡ ಬಂದಿದ್ದಾನೆ, ಅವನು ನಗ್ತಾ ಇದ್ದಾನೆ. ಆಮೇಲೆ ಇಲ್ಲಿ ನೋಡಿ ಮಕ್ಕಳು ಮಾಡಿದಂಥ ಆರ್ಟ್ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಕೆಳಗಡೆ ಮಣ್ಣು ಎಲ್ಲ ನೀಟಾಗಿ ಸ್ಟ್ರಕ್ಚರ್ ಮಾಡಿ ಅದರ ಮೇಲೆ ರಂಗೋಲಿ ಬಿಟ್ಟಿದ್ದಾರೆ. ಕಲರ್ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸಖತ್ ಟ್ಯಾಲೆಂಟ್ ಇದೆ ಮಕ್ಕಳಿಗೆ. 10th ಸ್ಟ್ಯಾಂಡರ್ಡ್ ಮಕ್ಕಳು ಮಾಡಿರೋದಂತಂತೆ. ಅದೇ ನನ್ನ ಮಗ ಹೇಳ್ತಾ ಇದ್ದ, 10th ಸ್ಟ್ಯಾಂಡರ್ಡ್ ಮಕ್ಕಳು ಮಾಡಿದ್ದಾರೆ ಕಣಮ್ಮ ಅಂತ, ಅವ್ರು ಸೀನಿಯರ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದ. ಇವಾಗ ನಾವು ಅದೆಲ್ಲ ಮುಗಿಸ್ಕೊಂಡು ಅವರು ಊಟದ ಟೈಮ್ ಆಯಿತು. ಊಟಕ್ಕೂ ನೋಡ್ರಿ ಕೂತಿದ್ದಾರೆ ಮಕ್ಕಳು. ನಾವು ತಂದೆ ತಾಯಿ ಬಂದರೂ ಕೂಡ ಅವರು ಅಲ್ಲಿ ಊಟ ಮಾಡಲೇಬೇಕು ಕಂಪಲ್ಸರಿ. ಇಲ್ಲೆಲ್ಲ ಮಕ್ಕಳು ಊಟಕ್ಕೆ ಕೂತಿದ್ದಾರೆ. ಇಲ್ಲಿ ಪ್ರೇಯರ್ ಕೂಡ ಮಾಡ್ತಾರೆ. ಫಸ್ಟು ಮುಂಚೆ ಪ್ರೇಯರ್ ಮಾಡ್ತಾರೆ. ಅವನು ಕೂಡ ಊಟ ಮುಗೀತು. ನಾವಿವಾಗ ಊಟ ಮಾಡೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಪೇರೆಂಟ್ಸ್ಗೆ ಕೂಡ ಇಲ್ಲಿ ಊಟ ಇರುತ್ತೆ, ಅದಕ್ಕೋಸ್ಕರ ಊಟಕ್ಕೋಸ್ಕರ ಹೋಗ್ತಾ ಇದ್ವಿ ಮಾತಾಡಿಕೊಂಡು.
ಏನು ನಡೀತು, ಏನು ಓದಿದ್ರಿ, ಏನು ಮಾತಾಡಿದ್ರಿ ಅಂತ ಫ್ರೆಂಡ್ಸ್ಗಳ ಜೊತೆಗೆ ಏನು ಆಟ ಆಡಿದ್ರಿ, ಗೇಮ್ಸ್ ಎಲ್ಲ ಇತ್ತಂತ ಅವನಿಗೆ. ಅದ್ರ ಬಗ್ಗೆನೇ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಫ್ಯಾಮ್ಲಿಯವರಿಗೆ ಅಂದರೆ ಅವರ ಅಜ್ಜಿ ತಾತ ಹಾಗೆ ಅವ್ರ ಅತ್ತೆದಿರಿಗೆ ಅವ್ರ ಅಂಕಲ್ಗೆ ಎಲ್ಲರಿಗೂ ವಿಡಿಯೋ ಕಾಲ್ ಮುಖಾಂತರ ಇಲ್ಲಿ ಫೋನ್ ಮಾತಾಡ್ತಾ ಇದ್ದಾರೆ. ಆಮೇಲೆ ಹೋಗಿದ್ದು ಗೊತ್ತಾಗಲ್ಲ, ಬಂದಿದ್ದು ಗೊತ್ತಾಗಲ್ಲ, ತುಂಬ ಹೊತ್ತು ಇದ್ದಾಗ ಕೂಡ ಆಗಲ್ಲ. ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ಲಿ. ಅಷ್ಟು ಬೇಗ ಹೋಗ್ಬಿಡುತ್ತೆ ಟೈಮು. ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ರೂ ಟೈಮ್ ಸಿಗಲ್ಲ, ಅಷ್ಟೊಂದು ಬೇಗ ಹೋಗ್ಬಿಡುತ್ತೆ ಟೈಮು. ಆಮೇಲೆ ನಿಮಗೆ ಇಲ್ಲೊಂದು ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ನಾವು ಹೋಗ್ತಾ ದಾರಿಲಿ ಹಾವು ಹೇಗೆ ನಿಂತಿದೆ ಅಂತ. ತಲೆ ಎತ್ಕೊಂಡು ಎಷ್ಟು ಸ್ಟ್ರೇಟಾಗಿ ನಿಂತಿದೆ ನೋಡಿ. ತುಂಬ ಹೊತ್ತಿತ್ತಿದ್ದು, ಒಂದು 10 ನಿಮಿಷ, 1/4 ಗಂಟೆ ಹಾಗೇ ನಿಂತಿತ್ತು ನೋಡಿ. ಹೇಗೆ ಕಾಣಿಸ್ತಿದೆ. ಇಲ್ಲಿಂದ ಈಗ ಇಳಿದು ಹೋಗ್ತಾ ಇರೋದು. ನಾವು ಕೂಡ ಊಟ ಮಾಡೋಣ ಅಂತ ಇಲ್ಲಿ ಊಟದ ಹಾಲಿಗೆ ಬಂದ್ವಿ, ಊಟ ಮಾಡ್ತಾಯಿದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಪೇರೆಂಟ್ಸ್ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಆಮೇಲೆ ಊಟ ಮುಗಿಸ್ಕೊಂಡು ಇಲ್ಲಿ ನಾವು ಹೊರಗಡೆ ಬಂದ್ವಿ ನೋಡಿ. ಇಲ್ಲಿ ವಾತಾವರಣ ಅಂತೂ ಸಖತ್ತಾಗಿರುತ್ತೆ ಈ ಹಾಸ್ಟೆಲ್ ಸುತ್ತಮುತ್ತ. ಆಮೇಲೆ ಇಲ್ಲಿ ಪಕ್ಕದಲ್ಲೇ ಇರುವಂತಹ ಒಂದು PUC ಹಾಸ್ಟೆಲ್ ಇದೆ. ಈ ಸೈಡ್ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಸೈಡು ನೋಡಿ, ಈ ಸೈಡ್ ಕಾಣಿಸ್ತಾ ಇದೆಯಲ್ಲ, ಅದು PU ಹಾಸ್ಟೆಲ್ಲು. ಆಮೇಲೆ ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ದೇವಸ್ಥಾನ ಕೂಡ ಇದೆ, ಚಿಕ್ಕದಾಗಿ ಅಲ್ಲಿ ಕಾಣಿಸ್ತಿದೆ ನಮಗೆ ಎದುರುಗಡೆ ಡೌನಲ್ಲಿ. ಅದು ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಅದೆಲ್ಲ ಮುಗಿಸ್ಕೊಂಡ್ವಿ, ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ. ಮತ್ತೆ ಅವನಿಗೆ ಬಾಯ್ ಹೇಳಿಬಿಟ್ಟು ಮನಸ್ಸು ಭಾರವಾಗಿ ಬಾಯ್ ಹೇಳಿದ್ವಿ. ತುಂಬ ಬೇಜಾರಾಗುತ್ತೆ ಬಿಟ್ಟು ಬರಬೇಕಾದ್ರೆ, ಏನು ಮಾಡೋಕ್ಕಾಗಲ್ಲ. ಅವನು ಓದಿ ಚೆನ್ನಾಗಿ ಆಗಬೇಕು ಅಂತಂದರೆ ನಾವು ಸ್ವಲ್ಪ ಬೇಜಾರು ಮಾಡ್ಕೊಳ್ದಲ್ಲೇ ಏನು ಮಾಡೋಕ್ಕಾಗಲ್ಲ. ರಿಟರ್ನು ನಾವು 6 ಗಂಟೆಗೆ ಪುತ್ತೂರಿಂದ ಟ್ರೈನ್ ಇತ್ತು. ಪುತ್ತೂರಿಂದ ಟ್ರೈನಿಗೆ ಹೊರಟುಬಿಟ್ವಿ. ಅರಸೀಕೆರೆಗೆ ಡೈರೆಕ್ಟ್ ಟ್ರೈನ್ ಇದೆ, ಹೊರಟುಬಿಟ್ವಿ. 11:30ಗೆ ಬಂದು ಮುಟ್ಟಿದ್ವಿ ಮನೆಗೆ. ಆಮೇಲೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನಾನು ಬರಲಾ, ಬಾಯ್.